ಪುರುಷ ಸೂಕ್ತ. ಗಾಯತ್ರಿ ಮಂತ್ರದಂತೆ ಪ್ರಾಮುಖ್ಯತೆ ಇರುವ ಮಂತ್ರವೆಂದರೆ ಪುರುಷ ಸೂಕ್ತ. ನಮ್ಮ ನಿತ್ಯದ ಅನುಷ್ಠಾನದಲ್ಲಿ, ದೇವತಾ ಪೂಜೆಯಲ್ಲಿ, ಎಲ್ಲ ವೈದಿಕ ಕರ್ಮಗಳಲ್ಲಿ ಪುರುಷ ಸೂಕ್ತ ಮಂತ್ರಗಳನ್ನು ಉಪಯೋಗಿಸುತ್ತೇವೆ. ಅರ್ಥಸಂಧಾನ ಮಾಡುತ್ತಾ ಪುರುಷ ಸೂಕ್ತವನ್ನು ಸರಿಯಾಗಿ ಉಚ್ಚರಿಸಿದರೆ ವೇದ ಪಾರಾಯಣಕ್ಕೆ ಸಮಾನ ಎಂದು ನಮ್ಮ ಪೂರ್ವಿಕರು ಹೇಳಿದ್ದಾರೆ. ಪುರುಷ ಸೂಕ್ತವು ಗಾತ್ರದಲ್ಲಿ ಬಹಳ ಚಿಕ್ಕದು. ಆದರೆ ಇದರ ಅರ್ಥವನ್ನು ಚಿಂತಿಸುತ್ತಾ ಮನನ ಮಾಡುತ್ತಾ ಇದ್ದರೆ ಈ ಸೂಕ್ತದ ಅಗಾಧತೆಯೂ ಹರಹು ಭಾಸವಾಗುತ್ತದೆ. ಇದರ ಮನನವು ಸುಸಂಸ್ಕೃತವಾದ ಮನಸ್ಸಿಗೆ ಮಾತ್ರ ಸಾಧ್ಯ ಎಂದು ಪೂಜ್ಯ ಡಿ ವಿ ಗುಂಡಪ್ಪನವರು ತಿಳಿಸಿದ್ದಾರೆ. ನಮ್ಮ ದೃಷ್ಟಿಯನ್ನು ತಾತ್ಪರ್ಯಾರ್ಥದಲ್ಲಿ ಇಡಬೇಕೇ ಹೊರತು ಕೇವಲ ಶಬ್ದಾರ್ಥಗಳ ಮೇಲಲ್ಲ. ಹೀಗೆ ಮನನ ಮಾಡುವುದರಿಂದ ಕ್ರಮೇಣ ನಮ್ಮಲ್ಲಿ ಧರ್ಮ ಸಂದರ್ಶನ ಉಂಟಾಗುತ್ತದೆ. ಧರ್ಮ ಸಂದರ್ಶನದಿಂದ ಶ್ರೇಯಃಪ್ರಾಪ್ತಿಯಾಗುತ್ತದೆ. ಹೀಗೆ ಶ್ರದ್ಧಾಭಕ್ತಿಯಿಂದ ಮಾಡಿದ ವೇದಘೋಷವು ಪಾರಾಯಣ ಎಂಬ ಅನ್ವರ್ಥ ನಾಮವನ್ನು ಗಳಿಸುತ್ತದೆ. ಪುರುಷ ಎಂದರೆ ಜಗತ್ತಿಗೆ ಮೂಲ ಕಾರಣವಾದ ಪರಬ್ರಹ್ಮದ ವ್ಯಕ್ತ ಸ್ವರೂಪ. ಅವನೇ ಭಗವಂತ, ಪರಮೇಶ್ವರ, ನಾರಾಯಣ, ದೇವರು. ಯಾವ ಒಂದು ಸತ್ವವು ಎಲ್ಲರಲ್ಲಿಯೂ ತುಂಬಿಕೊಂಡಿರುತ್ತದೆಯೋ ಅದು ಪುರುಷ ಎಂದು ಹೇಳಲ್ಪಡುತ್ತೆ. ಶಂಕರ ಭಗವತ್ಪಾದರು ಕಠೋಪನಿಷತ್ತಿನಲ್ಲಿ ಪುರುಷ ಸರ್ವಪೂರಣಾತ್ ಎಂದು ತಿಳಿಸಿದ್ದಾರೆ. ನಿರಾಕಾರ ಬ್ರಹ್ಮದ ಸಾಕಾರ ದಶೆಯೇ ಪುರುಷ. ರೂಪನಾಮಗಳು ಇಲ್ಲದ ಪರಬ್ರಹ್ಮವು ರೂಪವನ್ನು ತಾಳಿದಾಗ ಪುರುಷ ಎನಿಸಿಕೊಳ್ಳುತ್ತದೆ. ಆದ್ದರಿಂದಲೇ ಭಗವಂತನು ಆದಿಪುರುಷ. ಪುರುಷ ಸೂಕ್ತದಲ್ಲಿ ಹೇಳಿರುವ ಪುರುಷನು ಪರಮಾತ್ಮ ಸ್ವರೂಪಿಯಾದ ವಿರಾಟ್ ಪುರುಷ. ಈ ವಿರಾಟ್ ಪುರುಷನಲ್ಲಿ ಸಮಸ್ತ ಚರಾಚರ ಪ್ರಪಂಚವು ಅಡಗಿಕೊಂಡಿರುತ್ತದೆ. ಇಲ್ಲಿ ಪುರುಷ ಎಂದರೆ ಗಂಡಸು ಎಂಬ ಅರ್ಥ ಅಲ್ಲ. ಪುರುಷ ಎಂದರೆ ದೇಹಧಾರಿಯಾದ ಚೈತನ್ಯ ಎಂದು ಅರ್ಥ. ಈ ವಿರಾಟ್ ಪುರುಷನು ಕಾಣುವ ಎಲ್ಲವನ್ನೂ ಸೃಷ್ಟಿಸಿ ಅದಕ್ಕೂ ಮಿಗಿಲಾಗಿದ್ದಾನೆ. ನಾವು ನೋಡುತ್ತಿರುವುದು ಆ ಮಹಾಪುರುಷನ 4ನೇ ಒಂದು ಭಾಗ, ಅದು ವ್ಯಕ್ತ. ಇನ್ನು ಉಳಿದ 3/4 ಭಾಗ ಅವ್ಯಕ್ತ. ಮುಂದಿನ ಮಂತ್ರಗಳಲ್ಲಿ ಯಜ್ಞದ ಕಲ್ಪನೆ ಇದೆ. ನಮ್ಮ ದೇಶದಲ್ಲಿ ಯಜ್ಞಯಾಗಾದಿಗಳು ತುಂಬ ಪರಿಚಿತವಾದ ಸಮಾರಂಭಗಳು. ಈಶ್ವರನ ವಿರಾಟ್ ಶಕ್ತಿಯಿಂದ ಪಂಚಭೂತಗಳು, ಸೂರ್ಯ, ಚಂದ್ರ, ಆಕಾಶ, ಭೂಮಿಗಳು, ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಮನಸ್ಸು ಉತ್ಪನ್ನವಾದವು. ಹೀಗೆ ನಮ್ಮ ಎಲ್ಲ ಅನುಭವಕ್ಕೂ ಎಲ್ಲ ಜ್ಞಾನಕ್ಕೂ ಕಾರಣವಾದವು ನಮ್ಮ ಒಳಗೂ ಹೊರಗೂ ಇರುವ ಚೈತನ್ಯ ಪ್ರಕಾಶಗಳು. ಅವೇ ದೇವತೆಗಳು. ಈಗ ಎಲ್ಲವೂ ಸೃಷ್ಟಿಯಾದ ನಂತರ ವೇದ ಮಹರ್ಷಿಯು ತನ್ನ ಜ್ಞಾನಾನಂದವನ್ನು ಉದ್ಘೋಷಿಸುತ್ತಾನೆ. ಮಹಾಮಹಿಮನಾದ ಆ ಆದಿಪುರುಷನನ್ನು ಈಗ ನಾನು ತಿಳಿದುಕೊಂಡೆ. ಅವನು ಲೋಕಮಾಯೆಯ ಕತ್ತಲೆಯಿಂದ ಆಚೆಗೆ ಸೂರ್ಯನಂತೆ ಬೆಳಗುತ್ತಿದ್ದಾನೆ. ಈ ಮಹಾನುಭಾವನು ಈ ಪ್ರಪಂಚದ ನಾನಾ ರೂಪಗಳನ್ನು ಸೃಷ್ಟಿಸಿ ಅವುಗಳಿಗೆ ಹೆಸರುಗಳನ್ನು ಕೊಟ್ಟು ಅವುಗಳೊಡನೆ ಭಾಷಣಾದಿ ವ್ಯವಹಾರಗಳನ್ನು ನಡೆಸುತ್ತಿದ್ದಾನೆ. ಅಂತಹ ಮಹಾಪುರುಷನನ್ನು ಯಾವನು ಮೇಲ್ಕಂಡ ರೀತಿಯಲ್ಲಿ ಅರಿತುಕೊಂಡಿರುತ್ತಾನೆಯೋ ಅವನು ಆ ಕೂಡಲೇ ಅಮೃತತ್ವವನ್ನು ಪಡೆಯುತ್ತಾನೆ. ಆ ಮಹತ್ ಪದವಿಯನ್ನು ಪಡೆಯಲು ಇದಲ್ಲದೆ ಬೇರೆ ದಾರಿಯೇ ಇಲ್ಲ. ನಾಣ್ಯ ಪಂಥ ಅಯನಾಯ ವಿದ್ಯತೆ. ದೇವತೆಗಳು ಪರಬ್ರಹ್ಮನು ಸಿದ್ಧಪಡಿಸಿದ್ದ ಸಾಮಗ್ರಿಯನ್ನು ವಿಹಿತವಾದ ರೀತಿಯಲ್ಲಿ ವಿನಿಯೋಗ ಮಾಡಿದರು. ಅವರೆಲ್ಲರೂ ಮೊದಲನೆಯದಾಗಿ ಆ ಕಾರ್ಯದಲ್ಲಿ ತಮಗೆ ವಿಹಿತವಾದ ಕರ್ತವ್ಯವನ್ನು ಕಂಡುಕೊಂಡರು. ಎರಡನೆಯದಾಗಿ ಆ ಕರ್ತವ್ಯವನ್ನು ತಪ್ಪದೆ ತದೇಕ ನಿಷ್ಠೆಯಿಂದ ನಡೆಸಿದರು. ಇವೆರಡೇ ದೇವತೆಗಳ ಸ್ವಂತದ ಅಂಶ. ಮಿಕ್ಕೆಲ್ಲ ಆ ವಿರಾಟ್ ದೇಹದಲ್ಲಿ ಇದ್ದದ್ದೇ. ಆದದ್ದರಿಂದ ಮನುಷ್ಯನಿಗೆ ತಕ್ಕ ನೀತಿಯೂ ಇದೆ. ಅವನು ತನ್ನದು ಎಂದುಕೊಳ್ಳುವ ಸರ್ವಸ್ವವು ಭಗವಂತನಿಂದ ಬಂದದ್ದು ಎಂಬುದನ್ನು ಸ್ಮರಿಸತಕ್ಕದ್ದು. ಅದನ್ನು ಭಗವತ್ ಸ್ವರೂಪವಾದ ಜಗತ್ತಿನ ಪ್ರಯೋಜನಕ್ಕಾಗಿ ವಿಹಿತ ರೀತಿಯಲ್ಲಿ ಅರ್ಪಿಸಬೇಕು. ಈ ಅರ್ಪಣೆಯಲ್ಲಿ ಒಂದು ವಿವೇಕ, ಒಂದು ನಿಷ್ಠೆ ಇದ್ದರೆ ಅದುವೇ ಸಾಕು. ಅದುವೇ ಧರ್ಮ, ಕರ್ತವ್ಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ
ज्येष्ठराजं ब्रह्मणां ब्रह्मणस्पत आन शृण्वन्नोतिभिः सेदसादनम् महागणपतये नमः। प्रणो देवी सरस्वती वाजेभिर्वाजिनीवती धीनामवित्र्यवतु आनो दिवो बृहतः पर्वतादा सरस्वती यजता गन्तु यज्ञम् वाग्देव्यै नमः। अथ पुरुषसूक्तम्। ॐ तच्छंयोरावृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जिगातु भेषजम् शन्नो अस्तु द्विपदे शञ्चतुष्पदे ॐ शान्तिः शान्तिः शान्तिः। पुरुषसूक्तम्। ॐ सहस्रशीर्षा पुरुषः सहस्राक्षः सहस्रपात् स भूमिं विश्वतो भृत्वा अत्यतिष्ठद्दशाङ्गुलम् पुरुष एवेदगुं सर्वम् यद्भूतं यच्च भव्यम् उतामृतत्वस्येशानः यदन्नेनातिरोहति एतावानस्य महिमा अतो ज्यायागश्च पूरुषः पादोऽस्य विश्वभूतानि त्रिपादस्यामृतं दिवि त्रिपादोर्ध्व उदैत् पुरुषः पादोऽस्येह भवात् पुनः ततो विश्वं व्यक्रामत् शासनानशने अभि तस्माद्विराट जायत विराजो अधिपूरुषः स जातो अत्यरिच्यत पश्चाद्भूमिमथो पुरः यत्पुरुषेण हविषा देवा यज्ञमतन्वता वसन्तो अस्यासीदाज्यम् ग्रीष्म इद्मः शरद्धविः सप्तास्यासन् प्रविधयः त्रिसप्तसमिधः कृताः देवा यद्यज्ञं तन्वानाः अबध्वन् पुरुषं पशुं तं यज्ञं बर्हिषि प्रोक्षन् पुरुषं जातमग्रतः तेन देवा अयजन्त साध्यार्षयश्च ये तस्माद्यज्ञात् सर्वहुतः सम्भृतं वृषदाज्यम् पशोगस्तागश्चक्रे वायव्यान् आरण्यान् ग्राम्याश्च ये तस्माद्यज्ञात् सर्वहुतः ऋचः सामानि जज्ञिरे छन्दागुंसि जज्ञिरे तस्माद् यजस्तस्मादजायत तस्मादश्वा अजायन्त ये के च भयादतः गावो जज्ञिरे तस्माज्जाता अजावयः यत्पुरुषं व्यदधुः
कतिधा व्यकल्पयन् मुखं किमस्य कौ बाहु कापूरो पादा उच्येते ब्राह्मणस्य मुखमासीत् बाहुराजन्यः कृतः ऊरो तदस्य यद्वैश्यः पद्भ्यागं शूद्रो अजायत चन्द्रमा मनसो जातः चक्षुः सूर्यो अजायत मुखादिन्द्रश्चाग्निश्च प्राणाद्वायुरजायत नाभ्या आसीदन्तरिक्षम् शीर्ष्णोद्यौः समवर्तत पद्भ्यां भूमिर्दिशश्रोत्रात् तथा लोकागुम् अकल्पयन् वेदाहमेतं पुरुषं महान्तम् आदित्यवर्णं तमसस्तु पारे सर्वाणि रूपाणि विजित्य धीरः नामानि कृत्वाभिवदन् यदास्ते धाता पुरस्ताद्यमुदा जहार शक्रः प्रविद्वान् प्रदिशश्च तस्रः तमेवं विद्वानमृत इह भवति नान्यः पन्थायनाय विद्यते यज्ञेन यज्ञमयजन्त देवाः तानि धर्माणि प्रथमान्यासन् ते हनाकं महिमानः सचन्ते यत्र पूर्वे साध्याः सन्ति देवाः अभ्यः सम्भूतः पृथिव्यैरसाच्च विश्वकर्मणः समवर्तताधि तस्य त्वष्टा विदधद्रूपमेति तत्पुरुषस्य विश्वमाजानमग्रे वेदाहमेतं पुरुषं महान्तम् आदित्यवर्णं तमसः परस्तात् तमेवं विद्वानमृत इह भवति नान्यः पन्था विद्यते यनाय प्रजापतिश्चरति गर्भे अन्तः अजायमानो बहुधा विजायते तस्य धीराः परिजानन्ति योनिम् मरीचीनां पदमिच्छन्ति वेधसः यो देवेभ्य आतपति यो देवानां पुरोहितः पूर्वो यो देवेभ्यो जातः नमो रुचाय ब्राह्मये रुचं ब्राह्मं जनयन्तः देवा अग्रे तदब्रुवन् यस्त्वैवं ब्राह्मणो विद्यात् तस्य देवा संवशे ह्रीश्च ते लक्ष्मीश्च पत्न्यो अहोरात्रे पार्श्वे नक्षत्राणि रूपम् अश्विनौ व्यात्तम् इष्टं मनिषाण अमुं मनिषाण सर्वं मनिषाण तच्छंयोरावृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जिगातु भेषजम् शन्नो अस्तु द्विपदे शञ्चतुष्पदे ॐ शान्तिः शान्तिः शान्तिः।